ಮಾಡಿಕೊಂಡು ನೀಟ್ ಪೇಪರ್ ಲೀಕ್ ಆಗಿದೆ ಅಂತೇಳಿ ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡಬೇಕು ಅಂತ ಕೇಳ್ತಾ ಇದ್ರು. ಧರ್ಮೇಂದ್ರ ಪ್ರಧಾನ್ ಇರೋದು ಡೆಲ್ಲಿಯಲ್ಲಿ, ಪೇಪರ್ ಲೀಕ್ ಆಗಿದ್ದಲ್ಲಿ ಮಹಾರಾಷ್ಟ್ರದಲ್ಲಿ, ರಾಜಸ್ಥಾನದಲ್ಲಿ. ಅಂದರೆ ಅವ್ರಿಗೇನು ಸಂಬಂಧ? ಅವ್ರನ್ನ ರಿಸೈನ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಆಮೇಲೆ ಏನೇನೋ ಅಂದರೆ ಯಾವ ಒಂದು ವಾಂಗ್ಚುಕ್ ಅಂತೇಳಿ ಅವನು ಪಾಕಿಸ್ತಾನಿ ಬೆಂಬಲಿತ ಒಬ್ಬ ಹೋರಾಟಗಾರ. ಇವರೆಲ್ಲ ಪಾಕಿಸ್ತಾನ ಬಾಂಗ್ಲಾದೇಶ ಹೋರಾಟಗಾರರೇ, ಇವರೆಲ್ಲ ದೇಶದ್ರೋಹಿಗಳು. ಅವ್ರು ಮಾಡ್ತಾ ಇರೋ ಒಂದು ಇದಕ್ಕೆ ಅಪೋಸಿಷನ್ ಲೀಡರ್ ನಾಲಾಯಕ್ ಈ ರಾಹುಲ್ ಗಾಂಧಿ ಅಲ್ಲಿ ಹೋಗಿ ನಮ್ಮ ಪ್ರಧಾನಮಂತ್ರಿ ಮನೆ ಮುಂದೆ ಹೋಗಿ ಕುತ್ಕೊಂಡು ಧರಣಿ ಮಾಡಿದ್ದಾನೆ. ಇದನ್ನೆಲ್ಲ ಬಹಳ ದೊಡ್ಡ ಇದನ್ನ ಅವ್ರ ಮನೆ ಮುಂದೆ ಮಾಡೋದು ಬಹಳ ದುರಂತ. ಹಾಗಾಗಿ ದೇಶ ವಿರೋಧಿ ಚಟುವಟಿಕೆ ಅದು. ಹಾಗಾಗಿ ನಾವೆಲ್ಲ ನಮ್ಮ ಒಂದು ಪಕ್ಷವನ್ನ ಮತ್ತು ನಮ್ಮ ಈ ಏನು ಪುಡಾರಿಗಳು ಮಾಡ್ತಾ ಇರೋ ಒಂದು ಇದನ್ನ ನಾವು ಖಂಡಿಸಿ ನಾವಿವತ್ತು ಬೃಹತ್ ಪ್ರತಿಭಟನೆ ಇಟ್ಕೊಂಡಿದ್ದೀವಿ. ರಾಹುಲ್ ಗಾಂಧಿ ಹೈಡ್ರಾಮಾ ಮಾಡ್ತಾನೆ ಅಷ್ಟೇ, ಅವರು ಬೇರೆ ಏನಿಲ್ಲ. ಅವರು ಆಮೇಲೆ ಪ್ರಧಾನಿಗೆ